ಸರ್ ಇದೇನಿದೆ ರಾಜರು ಅವಾಗ ಎಮರ್ಜೆನ್ಸಿ ಎಸ್ಕೇಪ್ ರೂಟ್ ಅಂತ ಮಾಡಿದ್ದು. ಹಿಂಗೆ ಹೋದ್ರೆ ಡೈರೆಕ್ಟ್ ಆಗಿ ಪೋರ್ಚುಗಲ್ಗೆ ಹೋಗುತ್ತೆ, ಹಿಂಗೆ ಹೋದ್ರೆ ರಷ್ಯಾಗೆ ಹೋಗುತ್ತೆ. ರಾಜರಿಗೆ ಅವಾಗ ರಷ್ಯನ್ಸ್ ಬೇಕಾದಾಗ ಈ ಕಡೆಯಿಂದಾನೆ ಕರೆಸ್ತಾ ಇದ್ದಿದ್ದು. ಏನಂದ್ರೆ ರಷ್ಯನ್ ಸೈನಿಕರು ಸರ್, ನೀವೇನ್ ಅನ್ಕೊಂಡ್ರಿ? ಅವಾಗ 6,000 ಯಾರ ಹತ್ರ ಇತ್ತು ಬನ್ನಿ ಸರ್. ಅಲ್ಲೋಡಿ ಆ ದ್ವೀಪ ಏನ್ ಕಾಣ್ತಾ ಇದೆ, ಅಲ್ಲಿಗೆ ಇಟಾಲಿಯ ರೋಮನ್ ಎಂಪೈರ್ ನ ರಾಜ ಜೂಲಿಯಸ್ ಸೀಸರ್ ಬಂದು ನಿಂತ್ಕೊಳ್ಳೋನು ನಮ್ ರಾಜ್ರ ಹತ್ರ ಸಾಲ ಕೇಳಕ್ಕೆ. ನಮ್ ರಾಜರು ಈ ಕಡೆಯಿಂದ ಹಡಗಲ್ಲಿ ಹೋಗಿ ವಾರಕ್ಕೆ 10% ಮೀಟರ್ ಬಡ್ಡಿಲಿ ಅವನಿಗೆ ದುಡ್ಡು ಕೊಡೋರು. ಕೆಲವರು ಹೇಳ್ತಾರೆ ನಮ್ ದುಡ್ಡನ್ನ ವಾಪಸ್ ಕೊಡ್ದೇನೆ, ಸಾಲ ಕೊಡ್ದೇನೆ ಅವನು ರೋಮನ್ ಎಂಪೈರ್ನ ಕಟ್ದ ಅಂತ. ಇನ್ನು ಕೆಲವರು ಹೇಳ್ತಾರೆ ನಮ್ಮ ರಾಜರು ಅದೇ ಸಿಟ್ಟಿಗೆ World War II ಅಲ್ಲಿ ಇಟಲಿ ಅಗೇನ್ಸ್ಟ್ ಅಲೈಡ್ ಫೋರ್ಸಸ್ಗೆ ದುಡ್ಡು ಕೊಟ್ಟು ಅವ್ರನ್ನ ಸೋಲಂಗ್ ಮಾಡಿದ್ರು ಅಂತ. ಬಿಡಿ, ನಮ್ಗೆ ಯಾಕೆ ದೊಡ್ಡವ್ರ ವಿಷಯ. ಸರ್ ಇಲ್ಲಿ ನೋಡಿ, ಈ ಪ್ಲೇಸ್ ಏನಿದೆ, ಎಕ್ಸಾಕ್ಟ್ ಆಗಿ ಈ ಪ್ಲೇಸ್ ಏನಿದೆ, ಇಲ್ಲಿ ರಾಜರು ಅವ್ರು ಬಂದಾಗ ಕುತ್ಕೊಂಡು ನೋಡಕ್ಕೆ ಒಂದು ಕಲ್ಲಿನ ಗೋಪುರ ಕಟ್ಸಿದ್ರು. ಈ ಊರಿನ ಜನ ಲೋಫರ್ಗಳು ಬಂದ್ ಕಲ್ಗಳನ್ನೆಲ್ಲ ಕಿತ್ಕೊಂಡು ಹೋಗ್ಬಿಟ್ರು ಸರ್. ಕಿತ್ತೋದ್ ನನ್ನ ಮಕ್ಳು ಅವರೆಲ್ಲ ಬಂದು ಕಿತ್ಕೊಂಡು ಹೋಗ್ಬೇಕಾದ್ರೆ ನೀವು ಸುಮ್ ಬಿಟ್ಬಿಟ್ರಾ? ನಾನ್ ಸುಮ್ನೆ ಬಿಟ್ಟಿಲ್ಲ ಸರ್, ಒಬ್ಬೊಬ್ನ ಹತ್ರ 150 ರೂಪಾಯಿ ಕಿತ್ಕೊಂಡೇ ಬಿಟ್ಟಿದ್ದು. ನಾನ್ ಸುಮ್ನೆ ಬಿಡೋನಲ್ಲ ಸರ್. ಈ ಕೆರೆ ಏನಿದೆ ಇದು ಮೊದ್ಲು ಇರ್ಲಿಲ್ಲ, ಬರೋ ನೀರೆಲ್ಲ ಹಂಗೆ ಹರ್ಕೊಂಡು ಹೋಗೋದು. ರಾಜ್ರೆ ಅವಾಗ ಅಫ್ಘಾನಿಸ್ತಾನ್ ಮೇಲೆ ಯುದ್ಧ ಗೆದ್ರು, ಅವಾಗ ಕೈಗೆ ಅಂಟಿರೋ ರಕ್ತನ ತೊಳಿಯಕ್ಕೆ ಅಂದ್ರೆ ಕೈ ತೊಳಿಯಕ್ಕಂತ ಈ ಕೆರೆನ ಕಟ್ಸಿದ್ದು. ಈಗೆಲ್ಲ ಬಂದು ತಿಕ್ಕ ತೊಳ್ಕೊಂಡು ಹೋಗ್ತಾರೆ ಸರ್. ಚಂದ್ರನ್ ಮೇಲೆ ಗುಂಡಿಗಳನ್ನ ಡೈಲಿ ನೋಡ್ತಿರಲ್ವಾ, ಅದ್ರದ್ದು ಉಳಿದಿದ್ದ ಪಾರ್ಟ್ ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ. ಇಲ್ಲಿ ಅರ್ಥ ಕಲ್ಲುಗಳು ಕ್ವಾಲಿಟಿ ಬರಲ್ಲ ಅಂತ ನಮ್ಮ ರಾಜರು ಅವಾಗ ಒಂದು ಕಲ್ಲಿಗೆ 16 ರೂಪಾಯಿ, ಅದ್ರ ಮೇಲೆ 150 ರೂಪಾಯಿ ಲೇಬರ್ಗೆ ಎಕ್ಸ್ಟ್ರಾ ಅಂತ ಕೊಟ್ಟು ಅಲ್ಲಿಂದ ಕಲ್ಲು ತರಿಸಿ ಇಲ್ಲಿಗೆ ಹಾಕಿರೋದು. ಕ್ವಾಲಿಟಿ ನೋಡೋರು ನಮ್ಮ ರಾಜರು. ಈಗಲೂ ರಾಜರಿಗೆ ಮಾತ್ರ ಗೊತ್ತಿರೋ ಅಂತ ಒಂದು ಸೀಕ್ರೆಟ್ ಡೋರು ಇಲ್ಲೆಲ್ಲೋ ಇದೆ. ಅವ್ರದನ್ನ ಕಾಯಕ್ಕೆ ಅವಾಗ್ಲೇ ಹಾವು ಚೇಳೆಲ್ಲ ತಂದು ಬಿಟ್ಬಿಟ್ಟಿದ್ದಾರೆ ಸರ್. ಹಾವು ಚೇಳ್ನೆಲ್ಲ ಏನಕ್ಕೆ ಬಿಟ್ಟಿದ್ದಾರೆ? ಸೆಕ್ಯೂರಿಟಿ ಗಾರ್ಡ್ ಇಟ್ರೆ ಅವ್ನಿಗೆ ತಿಂಗಳ ಸಂಬಳ ನಿಮ್ಮಪ್ಪ ಬಂದು ಕೊಡ್ತಾರ? ಕೊಡಲ್ಲ ಅಲ್ವಾ? ಮುಚ್ಕೊಂಡು ಕತೆ ಕೇಳಯ್ಯ, ಬೇರೆದೆಲ್ಲ ಯಾಕೆ ಹೇಳ್ತೀಯ? ಸಾರ್, ಭೂಮಿಗಿಂತ 9ರಷ್ಟು ಹೆಚ್ಚು ತೂಕ ಚಿನ್ನನ ಬ್ರಿಟಿಷ್ ಇಂದ ಬಚ್ಚಿಡ್ಬೇಕು ಅಂತ ರಾಜರು ಇವರಲ್ಲೆಲ್ಲ ಹೂತಿಟ್ಟಿದಾರ ಅದನ್ನ. ಸರ್, ಭೂಮಿಗಿಂತ ದೊಡ್ಡ ಚಿನ್ನ ಆದ್ಮೇಲೆ ಭೂಮಿ ಒಳಗೆ ಹೆಂಗ್ ಕೂತಿಟ್ರು? ಸರ್ ಇವಾಗಲ್ಲ, ಅವಾಗಿನ ಕಾಲದಲ್ಲಿ ಹೆಂಗೆಂಗೋ ಆಗ್ತಿತ್ತು ಸರ್. ನೀವು ನಂಬಲ್ಲ, ರಾಜ ಈಗಲೂ ನೈಟ್ ಟೈಮಲ್ಲಿ ಎಲ್ಲ ಓಡಾಡ್ತಾನೆ ಇರ್ತಾನೆ. ರಾಜನ ಆತ್ಮನ ಸರ್? ಅಲ್ಲ ಸರ್, ನಮ್ ಸೆಕ್ಯೂರಿಟಿ ಗಾರ್ಡ್ ರಾಜ ಅಂತ, ತಮಿಳ್ನಾಡನು.